ನೋಡಕ್ ತುಂಬಾನೇ ಚೆನ್ನಾಗಿದ್ದೀರಾ, ತುಂಬಾ ಕ್ಯೂಟ್ ಆಗಿದ್ದೀರಾ. ಐ ಲೈಕ್ ಯುವರ್ ಐಸ್. ಥ್ಯಾಂಕ್ ಯು. ಏನು ಮಹಿಮೆ ನಿಮ್ಮ ಕಣ್ಣಿಂದು? ಲೆನ್ಸ್. ಲೆನ್ಸಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಸೊ ಲೆನ್ಸ್ ಇಲ್ಲದೆ ನಿಮ್ಮ ಕಣ್ಣು ಹೇಗಿರಬಹುದು ಅಂತ? ಬ್ರೌನ್ ಐಸ್ ಇನ್ನೂ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಎಷ್ಟೊಂದು ಜನಕ್ಕೆ ಬ್ರೌನ್ ಐಸ್ ಅಂದ್ರೆ ತುಂಬಾ ಇಷ್ಟ, ನನ್ಗೂ ಅಷ್ಟೇ. ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣೋಣ ಅಂತ ಲೆನ್ಸ್ ಟು ಎನ್ಹಾನ್ಸ್ ಮೈ ನ್ಯಾಚುರಲ್ ಐಸ್. ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿ ಅಂತ ಕಾಂಪ್ಲಿಮೆಂಟ್ ಕೊಟ್ರಲ್ವಾ? ಹೌದು. ಆದ್ರೂ ಲೆನ್ಸ್ ಬೇಕಾ? ಸ್ವಲ್ಪ ನಿಮ್ ಮುಂದೆ ಇದೀನಲ್ವಾ, ನಾನು ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ವಾ ಅಂತ. ಎಸ್, ಮತ್ತೆ ನಿಮ್ಮ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಟೋಟಲ್ ಆಗಿ ನೀವೇ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡ್ಕೊಂಡಿರೋದು? ಹೌದು, ನನಗ್ ಗೊತ್ತು ಪ್ರಣತಿ ಯಾರು ಅಂತ, ನನಗ್ ಗೊತ್ತು. ಒಂದ್ ಸ್ವಲ್ಪ ಜನಕ್ಕೆ ಗೊತ್ತು ಪ್ರಣತಿ ಯಾರು ಅಂತ. ಯಾರು ಈ ಪ್ರಣತಿ ಅಂತ? ಪ್ರಣತಿ ಐ ಥಿಂಕ್ ನಾನು 7th ಸ್ಟ್ಯಾಂಡರ್ಡಿಂದ ಶುರು ಮಾಡಬೇಕಾಗತ್ತೆ. 7th ಸ್ಟ್ಯಾಂಡರ್ಡಲ್ಲಿ ನಾನು ಒಬ್ಬಳು ಆ್ಯಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ಚಿಂಟು ಟಿ ವಿನಲ್ಲಿ, ಚಿಂಟು ಟಿ ವಿ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು. ಆ್ಯಂಡ್ ದೆನ್ ಫಸ್ಟ್ ಪಿ ಯುಗೆ ಬಂದೆ. ಫಸ್ಟ್ ಪಿ ಯು ತನಕನೂ ನಾನು ಚಿಂಟು ಟಿ ವಿನಲ್ಲಿ ಆ್ಯಂಕರಿಂಗೇ ಮಾಡ್ತಿದ್ದೆ. ಆ್ಯಕ್ಟಿಂಗ್ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಆ್ಯಂಡ್ ನಾನು ಆರ್ಟಿಸ್ಟ್ ಆಗ್ಬೋದು ಅಂತ ನನಗೆ ಡ್ರೀಮ್ ಇರುತ್ತಲ್ಲ ಕೆಲವರಿಗೆ, ಇಲ್ಲ ನಾನು ಒಬ್ಳು ಆರ್ಟಿಸ್ಟ್ ಆಗಬೇಕು ಅಂತ, ಆ ಥರ ಏನೂ ಇರಲಿಲ್ಲ. ಬಟ್ ದೆನ್ ಒಂದಿನ ಶ್ರುತಿ ನಾಯ್ಡು ಮ್ಯಾಮ್, ಅಂದರೆ ಇವಾಗ ಬೀಯಿಂಗ್ ಎನ್ ಆಡಿಯನ್ಸ್ ಐ ಯೂಸ್ ಟು ವಾಚ್ ಲಾಟ್ ಆಫ್ ಸೀರಿಯಲ್ಸ್, ಆಯಿತಾ. ಸೊ ಸೆಲೆಬ್ರಿಟೀಸ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇರುತ್ತಲ್ವ. ಸೊ ನಾನು ಹಾಗೇನೆ ಶ್ರುತಿ ನಾಯ್ಡು ಮ್ಯಾಮ್ ಅವಾಗ ಫೇಸ್ಬುಕ್ ಬಂದುಬಿಟ್ಟು ಫುಲ್ ಅಪ್ಡೇಟೆಡ್, ಅದೇ ಮೋಸ್ಟ್ ಹ್ಯಾಪನಿಂಗ್ ಬಂದ್ಬಿಟ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮೆಲ್ಲ ಇರಲಿಲ್ಲ. ಸೊ ಫ್ರೆಂಡ್ ರಿಕ್ವೆಸ್ಟ್ ನಾನೇ ಕಳಿಸಿದ್ದೆ. ಯಾ, ಸೊ ಆಕ್ಸೆಪ್ಟ್ ಮಾಡಿದ್ರು. ಹಾಗೆ ಇತ್ತು. ಐ ವಾಸ್ ವೆರಿ ಹ್ಯಾಪಿ, ನನ್ನ ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ್ರು ಅಂತಲ್ಲ. ದೆನ್ ಲೇಟರ್ ಏನಾಯಿತು, ನಾನು ಪಿಕ್ಚರ್ಸ್ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿದ್ದೆ ಅಲ್ವಾ. ಫೋಟೋಸ್ ನೋಡಿಬಿಟ್ಟು ಶಿ ಆಸ್ಟ್, ಅಂದರೆ ಟೆಕ್ಸ್ಟ್ ಮಾಡಿದ್ರು, ಫೋಟೋ ಜನಕ್ಕಿದ್ದೀರಾ, ಈ ಥರ ನಮ್ಮ ಮ್ಯಾನೇಜರ್ ನಂಬರ್ ಇದು, ಹೊಸ ಸೀರಿಯಲ್ ಶುರು ಮಾಡ್ತಿದ್ದೀವಿ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಟ್ರೈ ಅಂತ. ಐ ವಾಸ್ ಆನ್ ಕ್ಲೌಡ್ 99, ಟ್ರಸ್ಟ್ ಮೀ. ಎಷ್ಟು ಖುಷಿಯಾಗಿತ್ತು ಅಂದರೆ, ಆಬ್ವಿಯಸ್ಲಿ ಅಲ್ವಾ, ಅವ್ರ ಪ್ರತಿಯೊಂದು ಸೀರಿಯಲ್ನ ನೀವು ಫಾಲೋ ಮಾಡ್ತೀರಾ ಆ್ಯಂಡ್ ಅವ್ರ ಕಡೆಯಿಂದನೇ ನಿಮ್ಗೊಂದು ಮೆಸೇಜ್ ಬರುತ್ತೆ ಅಂದರೆ ತುಂಬ ಖುಷಿಯಾದಂಥ ವಿಷಯ. ಸೊ ಸರಿ ಆಯ್ತಪ್ಪ ಅಂತ ನಾನು ಮನೇಲಿ ಹೋಗ್ಬಿಟ್ಟು ಅಮ್ಮಂಗೆಲ್ಲ ಹೇಳಿದೆ, ಹಿಂಗೆ ಮೆಸೇಜ್ ಬಂತು, ಸೊ ನಾನು ಮೋಸ್ಟ್ಲಿ ಹೋಗ್ಬೋದು ಅನಿಸುತ್ತೆ ಅಂತಲ್ಲ. ಬಟ್ ಇನ್ನು ಫಸ್ಟ್ ಪಿ ಯು ಅಲ್ವಾ, ಸೊ ಮನೇಲಿ ಇಲ್ಲ, ಫಸ್ಟ್ ಪಿ ಯು ಇಲ್ಲ, 10th ಸ್ಟ್ಯಾಂಡರ್ಡ್. ಹೌದು. ಸೊ ಅವರು ಇಲ್ಲ ಬೇಡ ಅಂತ, ಇಲ್ಲ ನೀನು ಫಸ್ಟ್ ಸ್ಟಡೀಸ್ ಮುಗಿಸ್ಕೋಬೇಕು, ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡಿ, ಇದೆಲ್ಲ ಬೇಡ ನನಗೆ ಅಂತ ಶಿ ಟೋಲ್ಡ್. ಇಲ್ಲ ಬಟ್ ಸ್ಟಿಲ್ ಐ ವಾಂಟ್ ಟು ಗೋ ಅಂತ ಆಡಿಷನ್ ಇತ್ತು, ಹೋಗಿ ಅಟೆಂಡ್ ಮಾಡಿ ಬಂದ್ಬಿಟ್ಟೆ. ಒಂದು ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು. ಆ್ಯಂಡ್ ಅಲ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಜನ ಹೇಳೋರು ಆ್ಯಂಕರಿಂಗ್ ಥರ ಮಾಡ್ತಿದ್ದೀರಾ ಅಂತ ಇನಿಷಿಯಲ್ ಡೇಸು, ಬಿಕಾಸ್ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ. ಕೊಟ್ಟು ಬಂದಮೇಲೂ ಐ ವಾಸ್ ಲೈಕ್ ಫುಲ್ ಬಿಂದಾಸಾಗಿ ಮನೆಗೆ ಬಂದೆ. ಅಮ್ಮ ಪಕ್ಕಾ ಸೆಲೆಕ್ಟ್ ಆಗಲ್ಲ. ನನಗೆ ಅವ್ರನ್ನ ಲೈವಲ್ಲಿ ನೋಡಿದ್ದು ಖುಷಿ ಆಯಿತಾ. ಸೊ ಸೆಲೆಕ್ಟ್ ಆದ್ರೂ ಪರವಾಗಿಲ್ಲ, ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಐ ಮೆಟ್ ದಿಸ್ ಪರ್ಸನ್ ಅಲ್ಲ, ಇನ್ ಪರ್ಸನ್ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ. ಅದಾದಮೇಲೆ 1 month 2 months ಆದಮೇಲೆ ಐ ಗಾಟ್ ಅ ಕಾಲ್, ಹೀಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅವಾಗ ಇನ್ನೂ ಖುಷಿ ಜಾಸ್ತಿ ಆಗೋಯ್ತು. ಬಟ್ ಮನೇಲಿ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ದೆನ್ ತಿರ್ಗಾ ಅವ್ರನ್ನ ಒಪ್ಪಿಸಿ ಹೋದೆ, ಶೂಟಿಗೆ ಅಟೆಂಡ್ ಮಾಡಿದೆ. ಸೊ ಫಸ್ಟ್ ಸೀರಿಯಲ್ ನಂದು ಆ್ಯಕ್ಚುಲಿ ಪುನರ್ವಿವಾಹ ಅಂತ 2 weeks ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ಪ್ರಣತಿ ಅಂತ ಕ್ಯಾರೆಕ್ಟರು ಸಿಸ್ಟರ್ ರೋಲ್ ಮಾಡಿದ್ದೆ. ಅದಾದಮೇಲೆ ಡಾನ್ಸ್ ಕರ್ನಾಟಕ ಡಾನ್ಸ್ ಹಂಗೆ ಬಂತು. ಸೊ ಡಾನ್ಸ್ ಕರ್ನಾಟಕ ಡಾನ್ಸ್ ರನ್ನರ್ ಅಪ್. ಸೊ ಅದಾದಮೇಲೆ ಮಾಸ್ಟರ್ಸ್ ಮಾಡ್ತಿದ್ದೆ. ಸದ್ಯಕ್ಕೆ ಯಾವುದೂ ಬೇಡ ಅನ್ನೋ ಟೈಮಲ್ಲಿ ಮೂವಿ ಆಫರ್ ಬಂತು. ಸೊ ಮೂವಿ ಆಫರ್ ಆಶಾ ಮ್ಯಾಮ್ ಅಂತ ನಮ್ಮ ಡೈರೆಕ್ಟರ್ KM ರಘು ಸರ್ ಅವ್ರ ವೈಫ್. ಸೊ ನಮ್ಮ PS ಕಾಲೇಜಲ್ಲೇ ಅವರು ಒಬ್ಬರು ಟೀಚರ್. ಸೊ ಅವ್ರ ಮೂಲಕ ಈ ಆಫರ್ ಬಂತು. ಸೊ ಹಿಂಗೆ